ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಕನ್ ಪಾಪ್ಕಾರ್ನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಚಿಕನ್ನು, ಒಂದು ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಇವಾಗ ನಾನು ಚಿಕನ್ ಪಾಪ್ಕಾರ್ನ್ ಮಾಡೋಕ್ಕೆ ಚಿಕನ್ ತಗೊಂಡಿದ್ದೀನಿ. ಇವಾಗ ಇತ್ತಲ್ಲಿ ಎಲ್ಲೋ ಭಾಗ ಮಾತ್ರ ಹಾಕೋತೀನಿ, ನಾನು ವೈಟ್ ಭಾಗ ಹಾಕಲ್ಲ, ಬರೀ ಎಲ್ಲೋ ಭಾಗ ಹಾಕೋತೀನಿ. ನೋಡಿ, ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಎಲ್ಲ ಒಟ್ಟಿಗೆ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ಈ ಥರ ಎಲ್ಲ ಹಾಕಿ ಕಲಿಸ್ಕೊಂಡಿದ್ದೀನಿ. ಇಷ್ಟು ಗಟ್ಟಿಗೆ ಇರಬೇಕು. ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನ ಹೋಟ್ಲುಗಳ್ಗೆ ಹೋದ್ರೆ ಇದೇ 175 ರೂಪಾಯಿ ತಗೋತಾರೆ. ಮನೇಲಿ ಅದೇ 175 ರೂಪಾಯಿ ಕೊಟ್ಟರೆ ಮನೇಲಿ ಎಲ್ಲರೂ ತಿನ್ಬೋದು. ಈ ಥರ ಗಟ್ಟಿ ಕಲಿಸ್ಕೋಬೇಕು. 10 ನಿಮಿಷ ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ನಾನು ಚಿಕನ್ ಪಾಪ್ಕಾರ್ನ್ಗೆ ಕಲಿಸ್ಕೊಂಡಿದ್ನಲ್ಲ, ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ. ಇಲ್ಲಿ ಎಣ್ಣೆನೂ ಕಾಯ್ತಾ ಇದೆ. ನೋಡಿ, ಹಿಂಗೆ ಎಣ್ಣೆಗೆ ಬೋನ್ಲೆಸ್ ಚಿಕನ್ ತಗೋಬೇಕು. ಬೋನ್ಲೆಸ್ ಚಿಕನ್ ತಗೊಂಡು ಹಿಂಗೆ ಹಾಕೋತಾ ಇರಬೇಕು. ನೋಡಿ, ಈ ಥರ ಬೇರೆ ಬೇರೆ ಹಾಕೋತಾ ಇದ್ದೀನಿ ನಾನು. ಇದನ್ನು ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ, ಈಗ ಇದು ಬೇಯ್ತಾ ಇದೆ. ನೋಡಿ, ಸೌಂಡ್ ಈ ಥರ ಕೇಳಿಸ್ಬೇಕು. ನೋಡಿ, ಈ ಥರ ಕೇಳಿಸ್ಬೇಕು. ರೆಡಿಯಾಗಿದೆ. ಇದನ್ನು ಪುದೀನ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಬೇಕಾದರೆ ಸೈಡ್ಸ್ಗೆ ಆನಿಯನ್ನು ಲೆಮನ್ ಇಟ್ಕೊಂಡು ಇದು ಮಾಡ್ಬೋದು, ಸರ್ವ್ ಮಾಡ್ಬೋದು. ನಮ್ಮ ಮನೇಲಂತೂ ಫ್ರೆಂಡ್ಸ್ ಇದು ತುಂಬ ಇಷ್ಟ. ಆ ಥರ ಆನಿಯನ್ ಜೊತೆ ಎಲ್ಲ ಸರ್ವ್ ಮಾಡೋಕ್ಕೆ ಬಿಡೋದೇ ಇಲ್ಲ. ಎಷ್ಟೇ ಇದು ತಿನ್ಕೋತಾರೆ. 1 kg ಚಿಕನ್ ಇಟ್ಟು ತಿನ್ಕೋಬೋದು ಫ್ರೆಂಡ್ಸ್ ಈ ಥರ. ಆದರೆ ಇದು ಬೋನ್ಲೆಸ್ ಅಲ್ವಾ, ವಯಸ್ಸಾದವರು ಕೂಡ ತಿನ್ಬೋದು ಇದನ್ನ. ನೋಡಿ, ಈ ಥರ ಸೌಂಡ್ ಬರಬೇಕು. ನೋಡಿ, ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಆ ಥರ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಮೇಲೆ ಡೆಕೋರೇಟ್ಗೋಸ್ಕರ ಹಾಕ್ತಾ ಇದ್ದೀನಿ. ಹಿಂಡ್ಕೊಂಡು ಹಾಕಿ ನೋಡಿ, ಫ್ರೈ ಆಗಿದೆ. ನೋಡಿ, ಚಿಕನ್ ಪಾಪ್ಕಾರ್ನ್ ರೆಡಿ ಆಗಿದೆ. ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಚಿಕನ್ ಪಾಪ್ಕಾರ್ನ್ ರೆಡಿ ಆಗಿದೆ. ಇಲ್ಲಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಾಗಿದೆ ಅಂತ. ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ.